ಕರ್ನಾಟಕದ ಮುಂದಿನ ಸಿಎಂ ಯಾರಾಗ್ತಾರೆ? ಶಾಸಕಾಂಗ ಪಕ್ಷದ ಸಭೆ ಕರೆದಿರುವಂತಹ ಕಾಂಗ್ರೆಸ್ ಮುಖ್ಯಮಂತ್ರಿ ಸಸ್ಪೆನ್ಸ್ಗೆ ನಾಳೆ ಅಧಿಕೃತ ಉತ್ತರ ಸಿಗಲಿದೆ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದ 3ನೇ ಮಹಡಿ ಅಲ್ಲಿ ಸಿಎಲ್ಪಿ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಕಾಂಗ್ರೆಸ್ನ ಶಾಸಕರು, ಎಂಎಲ್ಸಿಗಳು, ಸಂಸದರು ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಗಳು ಕೂಡ. ಕರ್ನಾಟಕದ ಮುಂದಿನ ಸಿಎಂ ಯಾರಾಗ್ತಾರೆ? ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತಹ ಕಾಂಗ್ರೆಸ್ ಮುಖ್ಯಮಂತ್ರಿ ಸಸ್ಪೆನ್ಸ್ಗಳೇ ನಾಳೆ ಅಧಿಕೃತವಾಗಿ ಉತ್ತರ ಸಿಗಲಿದೆ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಲ್ಪಿ ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ಕಾಂಗ್ರೆಸ್ನ ಶಾಸಕರು, ಎಂಎಲ್ಸಿಗಳು, ಸಂಸದರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿರುವಂಥದ್ದು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು, ಪಕ್ಷದ ಎಲ್ಲ ಶಾಸಕರು, ಎಂಎಲ್ಸಿಗಳು ಮತ್ತು ಸಂಸದರು ಕೂಡ ಭಾಗಿಯಾಗಲಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾದಂಥ ಅಲ್ಲಂಪ್ರಭು ಪಾಟೀಲ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ನೀವು CLP ಸಭೆ ಕರೆದಿದ್ದೀರಾ, ಎಲ್ರಿಗೂ ಯಾವ ವಿಚಾರದ ಮೇಲೆ CLP ಸಭೆಯನ್ನು ಕರೆದಿದ್ದೀರಾ ಸರ್? ಅಂದರೆ ನಾಯಕತ್ವನ ನಾಳೆ ಆಯ್ಕೆ ಮಾಡ್ತೀರಾ CLP ಸಭೆಯಲ್ಲಿ, ಏನಂತ ಸರ್? ನಿಮಗೆ ಏನು ಸೂಚನೆ ಕೊಟ್ಟಿದೆ ಸರ್ ಹೈಕಮಾಂಡ್? ನಮ್ಮ CLP ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗಿದೆ. ಅದು ರಾಜೀನಾಮೆ ಅಂಗೀಕಾರ ಅಂತ ಹೊಸ ನಾಯಕನ ಆಯ್ಕೆ ಆಗಬೇಕು. ಅದನ್ನು ನಾಳೆ 4 ಗಂಟೆಗೆ ವಿಧಾನಸಭೆ ಸಮ್ಮೇಳನದ ಸಭಾಂಗಣ 334 ಕೊಠಡಿಯಲ್ಲಿ ಕರೆದಿದ್ದೇವೆ. ಆ ಸಭೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, CLP ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ KPCC ಅಧ್ಯಕ್ಷರು ನಾಯಕರಾದ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು AICC ಕಾರ್ಯದರ್ಶಿಗಳು, ಅಬ್ಸರ್ವರ್ ಆಗಿರ್ತಕ್ಕಂಥ ಸುರ್ಜೇವಾಲರವರು ಮತ್ತು ವಿಧಾನ ಪರಿಷತ್ತಿನ ಸಭಾನಾಯಕರಾದ ನಮ್ಮ ಬೋಸರಾಜ್ ಅವರು ಕೂಡ ಆ ಸಭೆಯಲ್ಲಿ ಇರ್ತಾರೆ. ಆ ಸಭೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಭಾಗವಹಿಸಬೇಕಂತ ಹೇಳಿ ನಾವು ಈಗಾಗಲೇ ಒಂದು ಪತ್ರದ ಮೂಲಕ ನೋಟಿಸನ್ನು ಕಳಿಸ್ತಾ ಇದ್ದೀವಿ ಮತ್ತು ಫೋನ್ ಮುಖಾಂತರ ಕೂಡ ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ. ತಪ್ಪದೆ ತಮ್ಮ ಮೂಲಕ ಕೂಡ ಕಳಕಳಿಯಿಂದ ವಿನಂತಿಸ್ಕೊಳ್ತೀವಿ. ನಾಳೆ ಎಲ್ಲರೂ ಶಾಸಕರು ಆ ಸಭೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತೀವಿ. ಆ ಸಭೆಯಲ್ಲಿ ಮತ್ತೆ ಹೊಸ ನಾಯಕನ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಸರ್, ಈಗಾಗಲೇ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ನೆನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹೆಸರು ಪ್ರಸ್ತಾಪ ಆಗಿದೆ. DK ಶಿವಕುಮಾರ್ ಅವರ ಮುಂದಿನ ಮುಖ್ಯಮಂತ್ರಿ ಅನ್ನೋ ಲೆಕ್ಕಾಚಾರ ಕೂಡ ಒಂದಿಷ್ಟು ವಿಚಾರಗಳ ಚರ್ಚೆ ಆಗ್ತಿತ್ತು. ಸರ್, ಈಗ ನಿಮಗಿರುವಂಥ ಮಾಹಿತಿ ಪ್ರಕಾರ ಏನಾದರೂ ಹೆಸರನ್ನು ಹೇಳಿದಾರಾ ಅಥವಾ ನಾಳೆನೇ ಆಯ್ಕೆ ಆಗುತ್ತಾ ಹೆಸರು, ಹೊಸ ಹೆಸರು ಆಯ್ಕೆ ಆಗುತ್ತಾ, ಹೇಗೆ ಸರ್? ನೋಡಿ, ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತಿದ್ದನ್ನು ನಾಳೆ ಆ ಸಭೆಯಲ್ಲಿ CLP ಸಭೆಯಲ್ಲಿ ನಾಯಕನ ಆಯ್ಕೆಯಾಗಿ ಘೋಷಣೆ ಮಾಡಿ ಅವರು ಏನಪ್ಪ ಅಂದ್ರೆ ಇದು ಗವರ್ನರ್ ಹತ್ತಿರ ಹೋಗಿ ಸಮಯ ತೆಗೆದುಕೊಂಡು ಶಪಥದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಡೇಟ್ ನಿಗದಿ ಮಾಡ್ತಾರೆ. ನಾಳೆ ಆ ಸಭೆಯಲ್ಲಿ ಎಲ್ಲನೂ ನಿರ್ಣಯ ಆಗ್ತದೆ. ಅಂದ್ರೆ ಪ್ರಮುಖವಾಗಿ ಒಂದೇ ಹೆಸರು ಓಡಾಡ್ತಾ ಇದೆ ಈಗ. ಒಂದೇ ಹೆಸರಿದೆ, ಪ್ರಶ್ನೆ ಇಲ್ಲ. ಹೈಕಮಾಂಡ್ನವರು ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವರು ಹೈಕಮಾಂಡ್ ಮಾತು ಕೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಥವ್ರನ್ನ ಸಭಾನಾಯಕನಂತ CLP ನಾಯಕನ ಆಯ್ಕೆ ಮಾಡಬೇಕು, ಇವರನ್ನು ಮುಖ್ಯಮಂತ್ರಿ ಮಾಡಬೇಕಂತ ಹೇಳ್ತಾರೆ. ಅದು ಕೂಡ ಏನಪ್ಪ ಅಂದ್ರೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಎರಡನೇ ಹೆಸರು ಪ್ರಶ್ನೆನೇ ಬರೋದಿಲ್ಲ. ಸರ್, ಜೊತೆಗೆ ಸಚಿವ ಸಂಪುಟದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅಂತ ಅದೇನಾದರೂ ನಾಳೆ ಚರ್ಚೆ ಆಗುತ್ತೆ, ಹೆಂಗೆ ಸರ್? ಹೊಸ ಸರ್ಕಾರ ಬಂದಾಗ ಸಹಜವಾಗಿ ಚುನಾಯಿತ ಪ್ರತಿನಿಧಿಗಳಾದಂಥ ಪಕ್ಷದ ಶಾಸಕರು ಎಲ್ಲರೂ ಸಚಿವ ಸ್ಥಾನ ಆಕಾಂಕ್ಷಿಗಳಿರ್ತಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತೀನಿ. ಬೇರೆಯವರು ಕೂಡ ಇರ್ತಾರೆ. ಬಟ್ ಏನು ನಿರ್ಣಯ ತೆಗೆದುಕೊಳ್ತಾರೆ ಹೈಕಮಾಂಡ್ನವರು? ಸಣ್ಣವರಿಗೆ ಕೊಡಬೇಕು, ಸೀನಿಯರ್ ಮಂದಿ ಕೊಡಬೇಕು, ಅಥವಾ ಇಂತಿಂಥ ಜಿಲ್ಲೆಯವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ, ಇಂತಿಂಥ ಜಾತಿವಾರು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಅದು ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡು ಘೋಷಣೆ ಮಾಡ್ತದೆ. ಅದಕ್ಕೆ ನಾವೆಲ್ಲ ಒಪ್ಕೊಳ್ತೀವಿ. ಈಗ
ನೀವು ಕೂಡ ರಾಜಕಾರಣಕ್ಕೆ ಬಂದು ಸುಮಾರು 40 ವರ್ಷಕ್ಕೂ ಹೆಚ್ಚಾಗಿದೆ. ನೀವೇನಾದರೂ ಬೇಡಿಕೆ ಇಟ್ಟಿದ್ದೀರಾ ಹೈಕಮಾಂಡ್ ಅಂತ? ಹೆಂಗೆ ಸರ್? ಮಂತ್ರಿ ಆಗ್ತಕ್ಕಂಥ ಆಕಾಂಕ್ಷಿಯಾಗಿದ್ದೀನಿ. ಹೈಕಮಾಂಡ್ನವ್ರಿಗೆ ನನಗೂ ಕೂಡ ಮನವಿ ಇದೆ, ಕೊಟ್ಟರೆ ಒಳ್ಳೆಯದು, ಕೊಡದೇ ಇದ್ದರೂ ಕೂಡ ಹೈಕಮಾಂಡ್ನವ್ರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ಬಂದಿರ್ತೀನಿ. ಈ ಹಿಂದೆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲೂ ಮನವಿ ಮಾಡಿದ್ರಿ, ಮತ್ತೆ ಈಗ ಹೊಸದಾಗಿ ಆಗ್ತಾ ಇದೆ, ಅದಕ್ಕೇನಾದರೂ ಮತ್ತೆ ಮನವಿ ಮಾಡ್ತೀರಾ ಹೆಂಗೆ ಸರ್? ಮತ್ತೆ ಮನವಿ ಮಾಡ್ಕೊಳ್ತೀನಿ, ತಮ್ಮ ಮೂಲಕ ಮನವಿ ಮಾಡಿದ್ದೀನಿ, ಪತ್ರಿಕೆ ಮೂಲಕ ಕೂಡ ಮನವಿ ಮಾಡಿದ್ದೀನಿ. ಏನು ನಿರ್ಣಯ ತೆಗೆದುಕೊಳ್ತಾರೆ ನೋಡೋಣ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಅಲ್ಲಮ ಪ್ರಭು ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲಿಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.